ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಟೈಟಲ್ನಲ್ಲಿ ಹೇಳಿದ ಹಾಗೆ ಯಾರು TET ಕ್ಲಿಯರ್ ಮಾಡಿಲ್ಲ, ಯಾರು CTET ಕ್ಲಿಯರ್ ಆಗಿಲ್ಲ, ನೆಕ್ಸ್ಟ್ ಮುಂದೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಂದಿ ಏನು ಮಾಡಿದಿರಪ್ಪ ಅಂತಂದರೆ, ಭಾಳಷ್ಟು ಮಂದಿ ಡೌಟ್ನಲ್ಲಿದ್ದೀರಾ. ಕೆಲವು ಮಂದಿ ಅಂತೂ ಡಿಪ್ರೆಷನ್ನಲ್ಲಿನೇ ಸಮಯವನ್ನು ಕಳೀತಾ ಇದ್ದೀರಾ. ಏಕೆಂದರೆ ಶಿಕ್ಷಣವನ್ನು ಕಲಿತು ಕುಳಿತವ್ರು ಭಾಳಷ್ಟು ಮಂದಿ ಇದ್ದೀರಿ, ಹೌದಾ? ಸೊ ಕೆಲವೊಂದು ಮಂದಿ TET ಕ್ಲಿಯರ್ ಆಗಿದೆ, ಕೆಲವೊಂದು ಮಂದಿದು TET ಕ್ಲಿಯರ್ ಆಗಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳದ್ದು CTET ಕ್ಲಿಯರ್ ಆಗಿದೆ, ಹೌದಾ? ಕೆಲವೊಂದು ಜಾಬ್ ಮಾಡ್ತಾ ಇದ್ದೀರಾ ಪ್ರೈವೇಟ್ ಸೆಕ್ಟರ್ನಲ್ಲಿ, ಹೌದಾ? ಎಲ್ಲರೂ ಕೂಡ ಏನು ವೇಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಯಾವಾಗ ಕಾಲ್ಫಾರ್ಮ್ ಆಗ್ತದೆ, ಯಾವಾಗ C&I ರೂಲ್ ಬಿಡುಗಡೆ ಆಗ್ತದೆ, ಯಾವಾಗ ನಾವು ಎಕ್ಸಾಮನ್ನು ಅಟೆಂಪ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಸೊ ನೀವೆಲ್ಲರೂ ಕೂಡ ಒಂದು ಅಪಾರ್ಚುನಿಟಿಗಾಗಿ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ. ಸೊ ಅದರ ಬಗ್ಗೆನೇ ನಾನು, ಯಾರು ನೀವು TET ಕ್ಲಿಯರ್ ಆಗಿಲ್ಲ ಅಥವಾ ಯಾರು CTET ಕ್ಲಿಯರ್ ಆಗಿಲ್ಲ, ಮುಂದೆ ನಾವೇನು ಮಾಡಬೇಕ್ರಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ಖಂಡಿತವಾಗಿ ಯಾರು TET CTET ಆಗಿಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ. ಇಲ್ಲಿ ನೋಡಿರಿ, HSTR ಇದ್ದಿದ್ದು ಭಾಳಷ್ಟು ಮಂದಿಗೆ ಡೌಟ್ ಇದೆ. HSTR ಇದು TET ಆಗ್ತದನೋ ಅಥವಾ ಮಾಸ್ಟರ್ ಡಿಗ್ರಿ ಮೇಲೆ ಕರೀತಾರೋ, MSc MCom ಮೇಲೆ ಕಾಲ್ಫಾರ್ಮ್ ಆಗ್ತದನೋ, MA ಮೇಲೆ ಕಾಲ್ಫಾರ್ಮ್ ಆಗ್ತದನೋ ಅನ್ನೋದರ ಡೌಟು ಭಾಳಷ್ಟು ಮಂದಿಗೆ ಇದೆ. ಬಟ್ ನಾನು ಕ್ಲಾರಿಫಿಕೇಷನ್ ಇಲ್ಲಿ ಕೊಡಬೇಕಂತ ನಾನು ವಿಡಿಯೋದಲ್ಲಿ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, HSTR ಆಗಿರಲಿ, GPSTR ಆಗಿರಲಿ, PSTR ಬಗ್ಗೆ ಆಗಿರಲಿ, C&R ರೂಲ್ ಇದ್ದು ಬಿಡುಗಡೆ ಆಗಲೇಬೇಕು, ಹೌದಾ? ಬಹಳಷ್ಟು ಪ್ರೊಟೆಸ್ಟ್ಗಳಾಗ್ತಾ ಇದ್ದಾವೆ, ಬಹಳಷ್ಟು ಚೇಂಜಸ್ಗಳಾಗ್ತಾ ಇದ್ದಾವೆ. ನಾವು ಹಲವಾರು ದೊಡ್ಡ ಸಂಘ ಸಂಸ್ಥೆಗಳು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದರ ಬಗ್ಗೆ ಅವರು ಹಲವಾರು ಕ್ರಮಗಳನ್ನು ತಗೋತಾ ಇದ್ದಾರೆ. ಸೊ C&R ರೂಲಂತೂ ಬಿಡುಗಡೆ ಡೆಫಿನೆಟ್ಲಿ ಆಗ್ತದೆ, ಬಟ್ ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ಫೆಬ್ರವರಿ ಈಗ ಎಂಡ್ ಆಗಲಿಕ್ಕೆ ಬಂತು, 15 ಡೇಸ್ ಫೆಬ್ರವರಿ ಎಂಡ್ ಆಯ್ತು ಈಗ. ಸೊ ಇನ್ನೂ 15 ದಿವಸದ ಒಳಗಾಗಿ C&R ರೂಲ್ ಇದ್ದು ಬಿಡುಗಡೆ ಆಗ್ತದೆ ಅಂತ ಹೇಳಲಿಕ್ಕತ್ತಾರೆ. ಸೊ ವೇಟ್ ಆ್ಯಂಡ್ ವಾಚ್ ಮಾಡಬೇಕಾಗ್ತದೆ ಇಲ್ಲಿ. ಬಟ್ ಒನ್ ಥಿಂಗ್ ನಾವೇನು ತಿಳ್ಕೊಬೇಕು, ಈ ಸಲ ಬದಲಾವಣೆ ಏನಾಗ್ತದಪ್ಪ ಅಂತಂದರೆ, ಸಮಗ್ರ C&R ರೂಲ್ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸಮಗ್ರ C&R ರೂಲ್ ಏನ್ರಿ ಇದು? ಸಮಗ್ರ C&R ರೂಲ್ ಅಂದರೆ ಏನಪ್ಪ ಅಂತಂದರೆ, PSTR ಆಗಿರಬಹುದು, ಹೌದಾ? GPSTR ಆಗಿರಬಹುದು, ಓಕೆ, ಆ್ಯಂಡ್ HSTR ಆಗಿರ್ಬೋದು. ಯಾವುದೇ ಎಕ್ಸಾಮ್ ಆಗಿರಲಿ, 3 ಎಕ್ಸಾಮಕ್ಕೂ ಒಂದೇ C&R ರೂಲನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ವೇಟ್ ಮಾಡಬೇಕಾಗಿದೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸಮಗ್ರ C&R ರೂಲ್ ಮೊದಲೇನಾಗ್ತಿದ್ರು, PSTR C&R ರೂಲ್ ಬೇರೆ ಇರ್ತದೆ,